ಎಲ್ಲ ನೋಡಿ ಸರ್. ಮೆಸೇಜ್ ಅಂತೂ ಇಲ್ಲ ಸರ್, ಇಟ್ಸ್ ಎ ಥ್ರಿಲ್ಲರ್ ಮೂವಿ ಸರ್. ಸೋಷಿಯಲ್ ಮೀಡಿಯಾದಿಂದ ಒಂದು ಕನೆಕ್ಟ್ ಆಗುವಂತ ಒಂದು ಸ್ಟೋರಿ. ಹೋಗ್ತಾ ನಾರ್ಮಲ್ ಆಗಿ ಸ್ಟಾರ್ಟ್ ಆಗೋದು ಒಂದು ಸೋಷಿಯಲ್ ಮೀಡಿಯಾ ಥ್ರಿಲ್ಲರ್ ಕನೆಕ್ಟ್ ಆಗುತ್ತೆ, ಅದೇನು ಸಾಲ್ವ್ ಆಗುತ್ತೆ. ಇದರಲ್ಲಿ ಯಾವುದೇ ಮೆಸೇಜ್ ಹೇಳ್ತೀನಿ ಇದರಿಂದ ರಾಂಗ್ ರೈಟ್ ಇದೇನಿಲ್ಲ. ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಸರ್, ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಅಪ್ ಟು ಎಂಡ್ವರೆಗೂ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಒಂದು ಇವತ್ತು ಎಡಿಟಲ್ಲಿ ಕೂತ್ಕೊಂಡ್ರು ಇವತ್ತು ಡಿಸ್ಕಸ್ ಮಾಡ್ತೀವಿ, ಇಲ್ಲಾಂದ್ರೆ ಮಿಸ್ ಹೊಡಿತಾ ಇದೆಯಾ ಏನು ನೋಡ್ಬೋದಾ. ಸೊ ಕಲೆಕ್ಟಿವ್ ಒಪಿನಿಯನ್ ಸರ್. ಇಲ್ಲಿ ಯಾರ್ದು ಈಗ ನಾನೇ ಈಗ ಆಕ್ಟ್ ಮಾಡ್ಬಿಟ್ಟಿದ್ದೀನಿ ಇದೇ ಇಡಬೇಕು ಅವ್ರದ್ದಿಲ್ಲ, ಪ್ರೊಡ್ಯೂಸರ್ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಇದನ್ನ ಇಡಬೇಕು ಇಲ್ಲ, ಇದು ಆಡಿಯನ್ಸಿಗೆ ರೀಚ್ ಆಗುತ್ತಾ, ಫಸ್ಟ್ ನಮಗೆ ಇಷ್ಟ ಆಗ್ತಿದ್ಯಾ ತೆಗ್ದಿರೆ. ಸೊ ಇದು ಕಲೆಕ್ಟಿವ್ ಒಪಿನಿಯನ್ ಪ್ರಕಾರನೇ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಸರ್. ಬಟ್ ನೀವು ಹೇಳ್ದಂಗೆ ಆ ಚಾಲೆಂಜಸ್ ಎಲ್ಲ ಇವತ್ತು ರಿಸೀವ್ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಹೊಸಬ್ರು ಸಿನಿಮಾಗೆ ಆಡಿಯನ್ಸ್ ಬರ್ತಿಲ್ಲ, ಕಲೆಕ್ಷನ್ ಇಲ್ಲ, ಬಿಸ್ನೆಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೀವಿ. ಇದೆಲ್ಲ ತಿಳ್ಕೊಂಡು ಕಾಮ್ ಆಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರ್ ತರೋಣ, ರೀಚ್ ಮಾಡ್ಸೋಕ್ಕೆ ಎಲ್ಲರೂ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲರ ಹತ್ರನೂ ಹೋಗೋಣ, ಎಲ್ಲರನ್ನೂ ಮಾತಾಡ್ಸೋಣ, ರೀಚ್ ಮಾಡೋಣ. ಅವತ್ತು ಸಿನಿಮಾ ಏನು ತಗೊಳುತ್ತೆ, ಕಷ್ಟಪಟ್ಟು ಕೆಲಸ ಮಾಡೋಣ. ಇದೇ ಟೋಟಲ್ ಹೋಗ್ತಾ ಇದೀವಿ ಸರ್. ಇನ್ನೊಂದು ವಿಚಾರ, ಟೈಟಲ್ ವಿಚಾರವಾಗಿ ನಿಮ್ಗೆ ಇದುವರೆಗೂ ಸಮಸ್ಯೆ ಅಥವಾ ಅಪೋಸ್ಗಳು ಬಂದಿದ್ಯಾ? ಯಾಕಂದ್ರೆ ನೀವು ಇತ್ತೀಚೆಗೆ ನೋಡ್ತಾ ಇರ್ತೀರ ಟೈಟಲ್ ವಿಚಾರವಾಗಿ ಕೋರ್ಟು ಕೇಸ್ ಅಂತ ಸಿನಿಮಾ ತಂಡಗಳು ಅಂದಾಡ್ತಾರೆ. ಸೊ ಆ ತರ ಸಮಸ್ಯೆಗಳು ಬಂದಿದ್ಯಾ? ಇಲ್ಲ ಸರ್, ಯಾವುದೇ ಸಮಸ್ಯೆ ಬಂದಿಲ್ಲ. ಇನ್ನು ಇಲ್ಲ ಸರ್, ಸ್ಟೋರಿ ಜೊತೆನೆ ಕಾಮಿಡಿ ಹೋಗುತ್ತೆ. ಹೀರೋ ಫ್ರೆಂಡ್ ರವಿ ಶ್ರೀವತ್ಸ ಮಾಡ್ತಿದ್ದಾರೆ ನಮ್ಮ ಈಗ. ಸೊ ಶ್ರೀವತ್ಸ ಹೀರೋ ಫ್ರೆಂಡ್, ಅದು ಸ್ಟೋರಿ ಟೆಲ್ಲಿಂಗ್ ಜೊತೆಲೇ ಹೋಗುತ್ತೆ ಸರ್. ಕತೆ ನನ್ನ ಸ್ನೇಹಿತಂದು ಮನೋಜ್ ಅಂತ ಕತೆ ಮಾಡಿರೋದು. ನಾನು ಸ್ಕ್ರೀನ್ ಪ್ಲೇ ಮತ್ತೆ ಇಬ್ರು ಸೇರ್ಕೊಂಡು ಸ್ಕ್ರೀನ್ ಪ್ಲೇ ಡೈರೆಕ್ಟ್. ಕಥೆಗಾರರಿಗೆ ಕೊಡುವಂತ ಗೌರವ ಆಗಿರ್ಬೋದು, ಅವರಿಗೆ ನೀಡ್ತಾ ಇರುವಂತ ರೆಮ್ಯುನರೇಷನ್ ವಿಚಾರ ಆಗ್ಬೋದು, ಯಾವ ಸಿನಿಮಾ ತಂಡಗಳು ಮಾಡ್ತಾ ಇಲ್ಲ ಅನ್ನೋದು ಆರೋಪ ಇದೆ. ಸೊ ನಿಮ್ಮ ಕಥೆಗಾರರಿಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ? ಅವರ ಟೈಟಲ್ ಕಾರ್ಡ್ಗಳಲ್ಲಿ ಅಥವಾ ಹೆಸರು ಬಳಸೋದು ಇದೆಲ್ಲ ಮಾಡ್ತಾ ಇದೀರಾ? ಇಲ್ಲ, ಖಂಡಿತ ಮೇಡಮ್. ಆ ಟೈಟ್ಲ್ ಅವ್ರಿಗೆ ಯಾವ್ದು ಕ್ರೆಡಿಟ್ ಕೊಡಬೇಕು, ಯಾರೇ ವರ್ಕ್ ಮಾಡಿದ್ರು, ಇದನ್ನ ನನ್ನ ಜೊತೆ ಡಿಸ್ಕಷನ್ ವರ್ಕ್ ಮಾಡಿರ್ಬೋದು, ನನ್ನ ಡೈಲಾಗ್ ರೈಟ್ರು ಒಂದು 10 ಸೀನ್ ಡೈಲಾಗ್ಸ್ ಬರ್ದಿರ್ಬೋದು, ನಾನು ಫುಲ್ ಒಬ್ರು ಕೊಟ್ಟಿರ್ತೀನಿ, ಕರೆಕ್ಷನ್ ಇನ್ನೊಬ್ರನ್ನ ಕರ್ಕೋತೀನಿ, ಇನ್ನೇನು ಆಡನ್ಗೆ ಇನ್ನೊಬ್ರು, ಪ್ರತಿಯೊಬ್ಬರಿಗೂ ಕ್ರೆಡಿಟ್ಸ್ ಕೊಟ್ಟಿದ್ದೀನಿ. ಮತ್ತೆ ವಿತ್ ರೆಮ್ಯುನರೇಷನ್ ಕೊಟ್ಟಿದ್ದೀನಿ. ಅವ್ರದ್ದೇನು ರೆಮ್ಯುನರೇಷನ್ ಇದೆ ಅದು ಕೊಟ್ಟಿದ್ದೀನಿ. ಪ್ರತಿಯೊಂದು ಇದೆ ಮೇಡಮ್. ಇಲ್ಲಿ ಯಾರಿಗೆ ಯಾವುದೇ ರೀತಿ ಇದು ಮಾಡ್ಬಿಡ್ಬೇಕು. ಮತ್ತೆ ನೀವು ಹೇಳ್ದಂಗೆ ಕಥೆಗಾರರಿಗೆ ಬೆಲೆ ವಿತ್ ರೆಸ್ಪೆಕ್ಟ್, ವಿತ್ ಎಲ್ಲ ಟೆಕ್ನಿಕ್ಸ್ಗೂ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಸಲ್ಬೇಕಾಗಿರೋದು ರೆಸ್ಪೆಕ್ಟು. ಮತ್ತೆ ಯಾರನ್ನು ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡ್ವಿ ಇಲ್ಲ, ಈ ಸಿನಿಮಾ ಅಲ್ಲಿ ಕೊಡ್ಲಿಲ್ಲ.